ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕೀರ್ತನಾಸ್ ವ್ಲಾಗ್. ಸೊ ಇದು ಬಂದು ನ್ಯೂ ಇಯರ್ನ ಒಂದು ಸೆಲೆಬ್ರೇಷನ್ ವಿಡಿಯೋ ಆಗಿರುತ್ತೆ. ತುಂಬ ದೊಡ್ಡದಾಗೆಲ್ಲ ಏನು ಸೆಲೆಬ್ರೇಷನ್ ಇಲ್ಲ, ತುಂಬ ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡಿದ್ದು ನಾವು. ಆ್ಯಂಡ್ ಮನೆ ಮುಂದೆ ರಂಗೋಲಿ ಹಾಕಬೇಕಿತ್ತು ಮತ್ತು ಬಣ್ಣ ಹಾಕಬೇಕಿತ್ತು. ನಮ್ಮಪ್ಪ ತುಂಬ ಕೋಪದಿಂದ ಬಣ್ಣ ತೊಗೊಬಂದು ಕೊಟ್ಟರು. ಆಮೇಲೆ ಇದು ನಮ್ಮನೆ ಪಕ್ಕ ಹುಡುಗಿ ನಮಿತಾ ಅಂತ ಹೇಳಿಬಿಟ್ಟು, ಅದು ಅವರಮ್ಮ. ಅವರಂತೂ ಒಂದು ಹಾಫ್ ಆನ್ ಅವರ್ 1 ಅವರಿಂದ ಕೂಡ ರಂಗೋಲಿ ಹಾಕ್ತಾನೇ ಇದ್ರು. ಸೊ ಅದಾದಮೇಲೆ ಇವಳು ನಮಿತಾ ಅಂತ ಹೇಳಿ, ಇವಳಂತೂ ನಾನು ಯೂಟ್ಯೂಬ್ ಬ್ಲಾಗ್ ಅಲ್ಲಿ ಸ್ವಲ್ಪ ಇಮಿಟೇಟ್ ಮಾಡ್ಕೊಂಡು ನನ್ನ ಪಕ್ಕದಲ್ಲೇ ಆಡ್ಕೊಂಡಿದ್ಲು. ಸೊ ಅದಾದಮೇಲೆ ಇವರಂತ ಇದ್ದರು, ಏನಮ್ಮ ನಾನು ಹಿಂಗಿದ್ದೀನಿ, ಹಿಂಗೆಲ್ಲ ಬ್ಲಾಗ್ ಮಾಡ್ತಾರ ಅಂದರು. ಪರವಾಗಿಲ್ಲ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೂಡ ಹೇಳ್ತಾ ಇದ್ದೆ. ಸೊ ಅದಾದಮೇಲೆ ಹಾಕಿ ಫೈನಲ್ಲು ಕಮೆಂಟ್ ತೋರಿಸೋಣ ಅಂತ ಹೇಳಿದೆ. ಆಲ್ಮೋಸ್ಟ್ ನನ್ನ ಬ್ಲಾಗಲ್ಲಿ ಇವರೇ ಇದ್ದರು, ಯಾಕಂದರೆ ಸುಮ್ಮನೆ ಬೇಜಾರಾಗ್ತಾಯಿತ್ತು ನನಗೆ ಕೂಡ. ಸೊ ಫನ್ ಮಾಡಿಕೊಂಡು ನಾವು ಬ್ಲಾಗ್ನ ಮಾಡ್ತಾಯಿದ್ವಿ. ಆಮೇಲೆ ಇನ್ನೇನಂತ ಹೇಳಿದ್ರೆ, ಅವ್ರು ಬಂದು ಹಳೇದಿರುತ್ತಲ್ಲ ರಂಗೋಲೆ ಆ ಥರ ಬಿಡ್ತಾಯಿದ್ರು. ನಮಗಿನ್ನ ಸರ್ಚೇ ಮಾಡಿರಲಿಲ್ಲ ನಾವು ಯಾವ ಥರ ರಂಗೋಲೆ ಹಾಕ್ಬೇಕಂತ ಹೇಳಿ. ನಮ್ಮಕ್ಕ ಪಾಪನ ಮಲಗಿಸ್ಬಿಟ್ಟು ಬಂದಿದ್ದು, ಬೇಗ ಹಾಕೋಣ ಅಂತ ಹೇಳಿ ರಂಗೋಲೆ ಮತ್ತು ಬಣ್ಣನ ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ. ನಾವು ಬಿಡ್ತಾ ಇದ್ದೀವಿ. ಸೊ ಇದು ಡಕ್. ಸೊ ಅದಾದಮೇಲೆ ನಾನು ಆವಾಗ ತಾನೇ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಈ ಥರ ಒಂದು ಡಕ್ ಡಿಸೈನ್ ಇರುವಂಥ ಒಂದು ರಂಗೋಲಿ ಬಿಡೋಣ ಅಂತ ಅಂದ್ಬಿಟ್ಟು ನಾನು ನಮ್ಮಕ್ಕ ಪ್ಲ್ಯಾನ್ ಮಾಡಿದ್ವಿ. ಸೊ ಫೈನಲ್ ಲುಕ್ ಈ ಥರ ಬಂತು. ಸೊ ಅದಾದಮೇಲೆ ಈ ಥರ ಕ್ಯೂಟ್ ಡಕ್ನ ಬಿಟ್ವಿ. ಡಕ್ ಇರೋದು ಯೆಲ್ಲೋ ಕಲರು, ಬಟ್ ನಾವು ಹಾಕಿರೋದು ಗ್ರೀನ್ ಕಲರ್ ಬಂದು. ಅದಾದಮೇಲೆ ಈ ಥರ ಕೊಳಲು ಬಂದು, ಅದ್ರ ಕೆಳಗಡೆ ಫ್ಲವರ್ ಡಿಸೈನ್ ಬಂದು, ಅದ್ರ ಒಳಗಡೆ ಇನ್ಸೈಡಲ್ಲಿ 2025 ಅಂತ ಹಾಕಿದ್ದು. ನಾನು ಕೂಡ ಹಾಗೆ ಬಣ್ಣ ಹಚ್ತಾ ಇದ್ದೆ. ಇದನ್ನು ನಮ್ಮ ಭಾವನ ಕೈಲಿ ಕೊಟ್ಟಿದ್ದೆ, ಹಾಕಿ ಭಾವ ಅಂತ. ಇವನು ಬೇರೆ ಅಲ್ಲೇ ಪಾಚ್ಕೊಬಿಟ್ಟಿದ್ದ. ಆ್ಯಂಡ್ 12 o'clock ಆಯಿತು, ನಾನು ಹೊರಗಡೆ ಬಂದೆ. ಎಲ್ಲ ಕಡೆನೂ ಫುಲ್ ಪಟಾಕಿ ಡಮ್ ಡಮ್ ಅಂತ ಅನ್ನಿಸ್ತಾನೆ ಇದ್ದರು. ಅದು ನೋಡೋಕ್ಕೆ ಚಂದ. ನಾವಂತೂ ಹತ್ರ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಕ್ಕಪಕ್ಕ ಸ್ವಲ್ಪ ಡಿಸ್ಟರ್ಬ್ ಆದರೆ ಸ್ವಲ್ಪ ಸರಿ ಬರೋಣ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ನಂತರ ನಾವು ಈ ರಂಗೋಲೆ, ಈ ಕತೆ ಇದೆಲ್ಲ ಮುಗಿಸ್ಬಿಟ್ಟು ಇವ್ರ ಕಡೆಗೆ ಸ್ವಲ್ಪ ಹೋದ್ವಿ. ಅವರು ಕೂಡ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದು ಎಲ್ಲ ಇದು ಮಾಡ್ಕೊಂಡು ಕೂತಿದ್ರು. ನಾವು ಕೂಡ ಇಲ್ಲಿ ಫೈನಲಿ ಕೇಕ್ನ ಕಟ್ ಮಾಡಿದ್ವಿ, ಹ್ಯಾಪಿ ನ್ಯೂ ಇಯರ್ ಅಂತ. ಇದು ಬಂದು ಬ್ಲ್ಯಾಕ್ ಕರೆಂಟ್. ಸೊ ಮತ್ತೆ ಹೊರಗಡೆ ಬಂದೆ, ಪಟಾಕಿ ನೋಡಬೇಕಂತ ಅನ್ನಿಸ್ತು. ಸೊ ಅವಾಗ ಪಟ ಅಂತ ಪಟಾಕಿನ ಸಿಡಿಸ್ತಾ ಇದ್ವು. ನಂಗೆ ಫುಲ್ ಖುಷಿ ಈ ಥರ ನೋಡೋದಕ್ಕೆ. ಬಟ್ ಇಲ್ಲಿ ಲೈಟ್ ಕಂಬದಲ್ಲಿ ಲೈಟ್ ಇರೋದ್ರಿಂದ ನಂಗೆ ಅದು ಕ್ಲಾರಿಟಿ ಇರಲಿಲ್ಲ. ಸೊ ಆಮೇಲೆ ಅದು ಕ್ಲಾರಿಟಿಯಾಗಿ ಬಂತು. ಅದಾದಮೇಲೆ ನೆಕ್ಸ್ಟು ನಾನು ಆಫೀಸು ಹೋದೆ. ಅದಾದಮೇಲೆ ಆಫ್ಟರ್ನೂನ್ ಕೊಲೀಗ್ಸ್ ಜೊತೆ ಬಂದು ಮಂಡ್ಯನಲ್ಲಿ 30 years ಓಲ್ಡ್ ಇರುವಂತಹ ಒಂದು ಏನು ಹೇಳ್ತಾರೆ ಪಪ್ಸ್ ಫ್ಯಾಕ್ಟ್ರಿಗೆ ನಾವು ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು. ಸೊ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ. ನಾನು ಇಷ್ಟಕ್ಕೆ ವಾಯ್ಸ್ ಓವರ್ ಕೊಡೋದು. ಆ್ಯಂಡ್ ಇವರು ಏನು ಹೇಳ್ತಾ ಇದ್ರು ಅಂದರೆ, ಹಿಂದೆ ಇರೋದು ಮನೆ ನಮ್ಮದಲ್ಲ, ಬಟ್ ನಾನು ಇದನ್ನು ವ್ಲಾಗ್ ಮಾಡ್ತೀನಿ ಅಕ್ಕ, ಇದು ಹೋಮ್ ಟೂರ್ ಅಂತ ಹೇಳ್ಬಿಟ್ಟು ಅಂತ ಫುಲ್ನೇ ಫನ್ ಮಾಡ್ತಾಯಿದ್ರು. ಸೊ ನನಗಂತೂ ಫುಲ್ಲು ನಗು ಅದಂತೂ. ಸೊ ಟೈಮ್ ಯಾಕೆ ವೇಸ್ಟ್ ಮಾಡೋದಂತ ಹೇಳಿಬಿಟ್ಟು ನಾವು ಹೊರಡ್ತಾ ಇದ್ವಿ. ಬಟ್ ಲೊಕೇಶನ್ ಕೂಡ ಗೊತ್ತಿರಲಿಲ್ಲ ನಮಗೆ. ಸೊ ಹಿಂಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾವು ಹೋಗ್ತಾ ಇದ್ವಿ. ಸೊ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ಡು ವಾಚ್. ಆಗಿದಾಗಲಿ ಎಲ್ಲಿಗೆ ಇವತ್ತು ನಾವು ಫಿಫ್ತ್ ಕ್ರಾಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಬೇಕ್ರಿ ಇದೆ, ತುಂಬ ಸ್ಮಾಲ್ ಬೇಕ್ರಿ, ತುಂಬ ಹಳೇ ಬೇಕ್ರಿ. ಓಕೆ, ಅದು ಓಪನ್ ಇದೆಯಾ ಇಲ್ವಾ ಅಂತ ನೋಡೋಣ. ಎಲ್ಲಿ ಬರುತ್ತೆ 5th ಕ್ರಾಸು? ಇದು 4th ಕ್ರಾಸ್, ಅದು ನೆಕ್ಸ್ಟ್ 5th ಕ್ರಾಸ್. ಎಸ್, ನಿನ್ನೆ ಎಕ್ಸ್ಪ್ಲೋರ್ ಮಾಡಿದ್ವಲ್ಲ ಅಡ್ರೆಸ್. 2022 ಸ್ಟಾರ್ಟ್ ಮಾಡಬೇಕಾಯ್ತು. ಹೋದ್ರೆ ಹೋಗಿ ಬಿಡ್ಲೆ ಯೂಟ್ಯೂಬ್ ಚಾನಲ್ ಅಂತ
ನನಗೇನು ಗೊತ್ತಿರಲಿಲ್ಲಲ್ಲ, ಇವಾಗಷ್ಟೇ ಐಡಿಯಾ ಬಂದಿದ್ದು. ಸೊ ಅದಕ್ಕೆ ಅವಾಗ ಲಾಕ್ಡೌನ್ ಆಯ್ತಿತ್ತು, ಸುಮ್ಮನಿರಿ. ಪೊಲೀಸರು ರೋಡ್ಗೂ ನಿಲ್ಸ್ಕೊತಾ ಇದ್ರಲ್ಲ. ಆ್ಯಕ್ಚುಲಿ ಆಮೇಲೆ ಯಾರು ಏನೋ ಅನ್ಕೊಂಡ್ಬಿಟ್ಟು ಭಾರಿ ಕಷ್ಟ. ಇದು 4th ಕ್ರಾಸ್. ಇವಾಗ ನಾವು ಹೋಗೋದು 5th ಕ್ರಾಸ್ ಗಾಂಧಿನಗರ್ಗೆ. ಯಾಕಂದರೆ ಅಲ್ಲಿ ಒಂದು ಬೇಕ್ರಿ ಇದೆ. ಸೊ ಎಲ್ಲ ಒಂದು ಬೇಕ್ರಿಗೆ ಅವ್ರ ಕಡೆಯಿಂದ ಸಪ್ಲೈ ಆಗುತ್ತಂತೆ ಪಾಪ. ಸೊ ನಂಗೆ ಗೊತ್ತಿಲ್ಲ, ನೋಡೋಣ. ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಇಲ್ಲಿ ಈ ಕಡೆ ಇವ್ರು ನಾನು ಕರ್ಕೊಬಂದ್ಬಿಟ್ಟು ಲೊಕೇಶನ್ನೇ ಗೊತ್ತಿಲ್ಲ ಎಲ್ಲಿ. ನಾಯಿ ಅಮ್ಮ, ನಂಗೆ ಭಯ. ಹಿಂಗೆ ಹೋಗ್ಬೇಕಾ? ಗೊತ್ತಿಲ್ಲ ಫ್ರೆಂಡ್ಸ್, ಮತ್ತೆ ಲೊಕೇಶನ್ ಗೊತ್ತಿಲ್ಲ ಅಂದ್ರೆ ಡಿಸ್ಕವರ್ ಮಾಡಬೇಕು. What are you doing, Kritika? This is not right way. No? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? People are looking for me. ಇಲ್ಲಿ ರೆಕಾರ್ಡೇ ಆಗಿಲ್ಲ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಮಂಡ್ಯದಲ್ಲಿ ಪಪ್ಸ್ ತಿನ್ನೋದಕ್ಕೆ. ತುಂಬ ಹಳೇ ಬೇಕ್ರಿ. ಹೌದು ಎಲ್ಲ ಬೇಕ್ರಿಗಳಿಗೂ ಇಲ್ಲಿಂದ ಹೌದು ಸಪ್ಲೈ ಹೋಗುತ್ತಂತ ಹೇಳ್ತಾರೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಸುಮಾರು ಟ್ರೀಟು. YouTube channel ಏನು? ಯೂಟ್ಯೂಬ್ ಕಲೆಕ್ಷನ್. ನೋಡಿ ನೋಡಿ ನೋಡಿ, ಇಲ್ಲೇ ಕಾಣ್ತಿರಲ್ಲ ಇನ್ನೇನು? ಎಸ್ ಎಸ್ ಎಸ್, ನೋಡಿ ಇದೇ ಚಿಕ್ಕ ಮನೆ. ಟ್ರೀಟ್ ಕೊಡಿಸ್ತಾರೆ, ಅವ್ರನ್ನ ತೋರಿಸಿ. ನಾನು ಲೊಕೇಶನ್ ಗೂಗಲ್ ಹಾಕಿಲ್ಲ, ನನಗೆ ಗೊತ್ತಿದೆ. ಎಕ್ಸಾಕ್ಟ್ಲಿ. ಎಸ್ ಐ ಡೂ, ಎಸ್ ಐ ಡೂ. ಅವ್ರು ಇವಾಗಷ್ಟೇ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಂದಿದೆಯಾ ಚಿಕ್ಕದಲ್ಲಿ? ಸಾಟರ್ಡೆ ಹೊತ್ತು ನಮ್ಮನೆ ನಾಷ್ಟ ಮಾಡ್ತಾರೆ. ಸ್ಕೂಲ್ಗೆ ಹೋಗ್ಬಿಟ್ಟು ಆ ಥರದ್ದು 2 ಬಂದು ಅಂದ್ಬಿಟ್ಟು ಹಾಲ್ಗೆ ಕಾಫಿಗೆ ಹಚ್ಕೊಂಡು ತಿನ್ಕೊಂಡು. ಏನಿದೆ ಅಂಕಲ್, ಏನೇನಿದೆ? ಪಪ್ಸ್ ಸಿಗುತ್ತಂತೆ ಅಕ್ಕ. ಎಗ್ ಪಪ್ಸ್ ಇರುತ್ತಾ? ಎಗ್ ಪಪ್ಸ್ ತಗೊಳ್ಳೋಣ 3. ಎಷ್ಟು ಕೇಳಿ? 3 ಎಗ್ ಪಪ್ಸ್ ಕೊಡಿ. ಎಷ್ಟು ನಾನು ಕೇಳಿಲ್ಲ ಕಣ್ರಿ. ರೇಟ್ ಎಷ್ಟು ಕೇಳ್ರಿ? 100 rupees ತಲೆ ಕೆಡಿಸ್ಕೊಂಡಿ. ವರ್ಷ 30 ವರ್ಷ ಬರೋಬ್ಬರಿ. 30 years ಪಪ್ಸ್ ತಿಂದ್ವಿ ಫ್ರೆಂಡ್ಸ್.